ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತ ನಾವು ಕೊಲ್ಲಾಪುರಕ್ಕೆ ಹೋಗ್ಬೇಕು, ಅಂಬಾಬಾಯಿ ದರ್ಶನ ಮಾಡಬೇಕು ಅನ್ನೋದು ನೆನ್ಸಿತ್ತು. ಸೊ ಮೊನ್ನೆ ಪ್ರವಾಸಕ್ಕೆ ಯಾರು ಬಂದಿರೋ ಅವರೆಲ್ಲ ಅಂಬಾಬಾಯಿಗೆ ಹೋಗಿರಕ್ಕಿಲ್ಲ. ಇವತ್ತು ಹೊರಟೈತಿ, ಬರೀ ಹೋಗಿ ಬರ್ನ ಅಂಬಾಬಾಯಿಗೆ. 5 ಗಂಟೆಗೆ ಹೋಗೋ ಪ್ಲಾನ್ ಇತ್ತು. ಟೈಮ್ ಈಗ 7 ಗಂಟೆ ಆಗೈತಿ. ಕಾಕು ಬೈಯಾಕ್ತಾಳು. ಗಾಡಿ ಅಲ್ಲಿ ತರ್ಬೇಕೀಗ. ಇದು ನನ್ನ ತಮ್ಮನ ಅಂಗಡಿ. ಯಾರಿಗೂ ಭೀ ಮನೆ ಕಟ್ಟೋ ಮೆಟೀರಿಯಲ್ ಅದು ಇಟ್ಟಂಗಿ ಉಸಕ್ಕ ಸಿಮೆಂಟ್ ಏನು ಭೀ ಬೇಕಾಗಿತ್ತು ಅಂದ್ರೆ DM ಮಾಡ್ರಿ, ಸಪ್ಲೈ ಮಾಡ್ನು. नेक्स्ट पैसेंजर पिकअप करने का पैसेंजर नंबर ड्राइवर रश ಮಾಡಿರ್ತಾರೆ. ನಮ್ಮ ಓಣಿ ನೋಡ್ರಿ, ಶಂಕೇಶ್ವರದಾಗ ಶಂಕರ್ ನಗರ ಅಂತ ಇದ ನಮ್ಮ ಮನೆ. ಅಕ್ಕಾರ ಬಂದ್ರ ಅಕ್ಕಾರ ಬಂದ್ರ. ಹಾಯ್ ಗಾಯ್ಸ್, ನಾವಿವತ್ತು ಕೊಲ್ಲಾಪುರ ಅಂಬಾಬಾಯಿಗೆ ಹೊಂಟೇವಿ. ತಿರುಪತಿದಿಂದ ಬಂದಮೇಲೆ ಅಲ್ಲಿ ಹೋಗ್ಬೇಕಂತ ಇತ್ತು. ಆಲ್ಮೋಸ್ಟ್ 3 ವೀಕ್ ಆತ. ಭಾಳ ಲೇಟ್ ಮಾಡಿ ಹೊಂಟೇವು. ನೆಟ್ರಲ್ಲಿ ಹೋಗಿ ನೋಡೋಣ. ರಶ್ ಅಂತೂ ಭಾಳ ಐತಿ. ಪಾರ್ಕಿಂಗ್ ಭೀ ಫುಲ್ ಅಂದ್ರೆ ಫುಲ್ ನಂಬರ್ ಹಚ್ಚಿದಾರು. ಇವತ್ತು ಸಂಡೇ ಅನ್ನೋದಕ್ಕೆ ಭಾಳ ಮಂದಿ ಭೀ ಬರ್ತಾರೆ, ಆಜು ಬಾಜು ಬಾರ. ಲೆಟ್ಸ್ ಹೋಪ್ ದರ್ಶನ ಜಲ್ದಿ ಆಗಲ್ಲ. ಈಗ ನಾವು ಕೊಲ್ಲಾಪುರ ಎಂಟ್ರೆನ್ಸ್ ಅದ ರೀ. ನಾವು ಈಗಲೇ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಬಂದೆವು. ಈಗ ಬಂದೈತಿ ನಮ್ಮ ಕಾರ. ಈಗ ನಾವು ಪಾರ್ಕಿಂಗ್ ಮಾಡಿ ಗುಡಿಗೆ ಹೋಗೋಣ ಅಂತ. ಈಗ ನಮಗೆ ಬಂದು ಅಪ್ಡೇಟ್ ಪ್ರಕಾರ ಮನೆಗಿನವರೆಲ್ಲರೂ ಹೊರಗೆ ಮುಖ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದರು. ನೋಡ್ನು ಈಗ ಅಲ್ಲಿ ಏನು ಹೋಗಿ ಏನಂತಾರು ನೋಡ್ನು. ನೀವು ಇಲ್ಲಿಂದನ ಒಂದು ಊಹೆ ಮಾಡ್ಕೋಬೋದು ರಶ್ ಯಾವ ಪರಿಸ್ಥಿತಿದಾಗಿದ್ದಿಲ್ಲಿ. ಇದು ಪೀಕ್ ಪ್ರವಾಸದ ಟೈಮ್ ಆಗಿರೋದ್ರಿಂದ ಮಂದಿ ಭಾಳ ಹೊರಗಿಂದ ಬರ್ತಾರೆ. ಸೊ ನಾವು ಭಾಳ ಗರ್ದಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು. ಇದ ಮೇನ್ ಎಂಟ್ರೆನ್ಸ್ ಗುಡದ. ಇಲ್ಲೆಲ್ಲ ಕಡೆ ಮಂದಿ ಬರ್ತಾರೆ. ಹೋಗಾಕ ಮುಂದೆ ಹೋಗಕ್ಕೆ ಮೇನ್ ಇಲ್ಲಿ 4 ಗೇಟ್ ಅದಾವು ನೋಡ್ಬೋದು ನೀವು. ಈ ಟೈಪ ಹಿಂಗೆ 4 ಎಕ್ಸಿಟ್ ಅದಾವೆ ಇಲ್ಲಿ. ಇದ ಮೇನ್ ಗುಡಿಗೆ ಇಲ್ಲೇ ದರ್ಶನ ಆಗ್ತಿತ್ತು ನಮ್ಗೆ. ಬಟ್ ದರ್ಶನಗೆ ಇಲ್ಲಿಂದ ನಂಬರ್ ಐತಿ. ಮಿನಿಮಮ್ 1-2 ಅವರ್ಸ್ ರೀ ದರ್ಶನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರು. ನೋಡೋಣ, 2 ಅವರ್ಸ್ಗಿಂತ ಜಾಸ್ತಿ ಆಗ್ತೈತಿ ನಂಗೆ ಅನ್ಸೋ ಮಟ್ಟಿಗೆ. ಇಲ್ಲಿ ಸ್ಟಾರ್ಟ್ ಆಗ್ತೈತಿ ಫುಲ್ ಅದು ಒಳಗೆ. ನೋಡ್ಬೋದು ನೀವು ಅಲ್ಲಿಗೆ ಪೂರ್ತಿ ಒಳಗೆ ತಕ ಹಿಂಗೆ ಸುತ್ತ ಹಾಕಿ ನಂಬರ್ ಇರ್ತೈತಿ. ಇಲ್ಲಿಂದ ನಂಬರ್ ಹಚ್ಚ ಡೈರೆಕ್ಟೇ ಈ ಲೈನ್ದಾಗ ಬರ್ತೈತಿ. ಈ ಲೈನ್ಲಿಂದ ನಮ್ಮ ಹೋದ್ರೆ ಒಳಗೆ ಗರ್ಭ ಹೊಡಿತೀವಿ ಹೋಗೋದು. ಕೊಲ್ಲಾಪುರ ಅಂಬಾಬಾಯಿ ಗುಡಿ 7ನೇ ಶತಮಾನದಾಗ ಚಾಲುಕ್ಯ ವಂಶದ ರಾಜರಿಂದ ನಿರ್ಮಿಸಲಾಗಿತ್ತು ಅಂತಾರು.
ಆಮೇಲೆ ಶಿಲಾಹಾರರು ಯಾದವರು ಮತ್ತು ಮರಾಠ ರಾಜರ ಈ ಗುಡಿ ಸಂರಕ್ಷಣೆ ಮಾಡಿ ಉತ್ತುಂಗಕ್ಕೆ ತಗೊಂಡು ಹೋಗಿದ್ದಾರೆ. ಈ ಗುಡಿಯ ವಾಸ್ತುಶಿಲ್ಪ ಇಷ್ಟ ಅಮೋಘವಾಗೈತಿ. ನಿರ್ದಿಷ್ಟ ದಿನಗಳ ಮ್ಯಾಗ ಇಲ್ಲಿ ಡೈರೆಕ್ಟ್ ಸೂರ್ಯಕಿರಣ ತಾಯಿಯ ಮುಖಕ್ಕೆ ಮತ್ತು ಪಾದಗಳ ಮ್ಯಾಗ ಬೀಳುವಂಗೆ ನಿರ್ಮಿಸಿದ್ದಾರೆ ಈ ಗುಡಿನ. ತಾಯಿ ಮಹಾಲಕ್ಷ್ಮಿ ವಿಗ್ರಹ ಕಪ್ಪು ಕಲ್ಲಿನ ಮೇಲೆ ನಿರ್ಮಿತವಾಗೈತಿ. ಧಾರ್ಮಿಕ ದೃಷ್ಟಿಯಿಂದ ನೋಡ್ರೆ ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿಯನ್ನ ಐಶ್ವರ್ಯ, ಶಕ್ತಿ, ಜ್ಞಾನ ಮತ್ತು ಸಮೃದ್ಧಿ ದೇವಿಯಾಗಿ ಸದಾ ಪೂಜಿಸಲಾಗ್ತೈತಿ. ಇಲ್ಲಿ ಬಹಳ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾರು. ನನ್ನ ಪ್ರಕಾರ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ಬರೀ ಒಂದು ದೇವಾಲಯ ಅಲ್ಲ, ಅದು ನಮ್ಮ ಸಂಸ್ಕೃತಿ, ಇತಿಹಾಸ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಸಾಕ್ಷಿ. ಹೆಂಗಾದ್ರಿ ಅಕ್ಕ ದರ್ಶನ? ಭಾಳ ರಶ್ ಇತ್ರಿ. ನಾವೇನು ನಂಬರ್ದು ಹಚ್ಚಲಿಲ್ಲ, ನಾವು ದರ್ಶನ ಅಷ್ಟು ಮಾಡ್ತೀವಿ. ಮುಖ ದರ್ಶನದಾಗ ನಂಬರ್ ಐತ್ರಿ. ಮತ್ತು ನಾವು ಹೋದಾಗ ಜಲ್ದಿ ಆದ್ವಿ, ಪಾರ್ಕಿಂಗ್ ಮಾಡಿ ಬರಕ್ಕೆ ಸ್ವಲ್ಪ ಲೇಟ್ ಆಯ್ತಲ್ಲ. ತಾಯಿ ಮಹಾಲಕ್ಷ್ಮಿ ತಕ್ಕ ಬಿಡ್ಕೋದಂದ ಈ ಹೊಸ ವರ್ಷ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕರುಣಿಸುವಾತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.